सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्कर भाष्ये तृतीयाध्याये तृतीये पादे एकसूत्रात्मकेऽस्मिन् त्रयोदशे पुरुषविद्याधिकरणे तस्मिन् पुरुषविद्याधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादा पादादितः पादादितः चतुर्विंशं सूत्रम् पादादितः चतुर्विंशं सूत्रम् सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं
ಚತುರ್ವಿಂಶಂ ಸೂತ್ರಂ ತದ್ಭಾಷ್ಯಭಾಗಂ ಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರ ಧ್ವಾಂತ ಧ್ವಂಸಪಟೀಯಸೆ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರ ಧ್ವಾಂತ ಧ್ವಂಸಪಟೀಯಸೆ. ಒಳ್ಳೆ ಶ್ಲೋಕ. ನಮಃ ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ. ಒಂದೇ ಪದ. ತ್ರಯ್ಯಂತ, ತ್ರಯ್ಯಂತ, ತ್ರಯಿ ಅಂತ. ತ್ರಯಿ ಅಂದ್ರೇನು? ವೇದತ್ರಯಿ. ವೇದತ್ರಯಿ ಅಂತ ನಾವು ಹೇಳ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ. ಆ ಸಾಮವೇದದಲ್ಲೇ ಅಥರ್ವ ವೇದವನ್ನು ಅಡಕೆ ಮಾಡಿಬಿಟ್ಟಿದ್ದಾರೆ. ಮಸ್ತ್ ತ್ರಯಿ ಅಂತ 3 ವೇದಗಳು ಅಂತ ಹೇಳ್ಬಿಟ್ಟಿದ್ದಾರೆ. ತ್ರಯಿ ಅಂತ ತಕ್ಕ ತ್ರಯ್ಯಂತ ಅಂತಂದ್ರೇನು? ಈ 3 ವಿದ್ಯೆಗಳ ಅಂತ ಅಂದ್ರೇನು? ಸಾರತಮವಾದ ಭಾಗ ಅಂತ. ತ್ರಯಿ ವೇದ, ವೇದಗಳು. ಅಂತ ಅಂದ್ರೆ ಅವುಗಳ ಸಾರತಮವಾದ ಭಾಗ. ಸಾರತಮವಾದ ಭಾಗ, ಕೊನೆಯ ಭಾಗ ಅಂತ ಆದ್ರೆ ಕೊನೆಯ ಭಾಗ. ಏನರ್ಥ? ಇದಕ್ಕೆ ನಾವು ಹಿಂದೆ ಎಲ್ಲ ನೋಡಿದ್ವಿ ಅರ್ಥ. ಬೇರೆ ಬೇರೆ ಅರ್ಥಗಳಿದೆ. ಅಂತ ಅಂತನ್ಬೇಕಾದ್ರೇನು? ಅಂತ ಅಂದ್ರೆ ಸಾರತಮವಾದದ್ದು, ಕೊನೆಯದು, ಸಾರತಮವಾದದ್ದು ಅಂತ ಎಲ್ಲ ಹೇಳ್ತಾರಲ್ಲ. ಆದರೂ ಇಲ್ಲಿ ನಾವು ಈ ಒಂದು ಸಂದರ್ಭಕ್ಕೆ ತಕ್ಕಂತೆ ಅಂತ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾವ ಈ ತ್ರೈವಿದ್ಯೆ ಅಂತ ಇದೆಯಲ್ಲ. ತ್ರೈವಿದ್ಯೆ ಅಂದ್ರೇನು? ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೇನು? ಬ್ರಹ್ಮ ಅಂದ್ರೆ ವೇದಗಳು. ಈ ವೇದ ವಿದ್ಯೆ ಇದೆಯಲ್ಲ, ಈ ವೇದ ವಿದ್ಯೆಗಳೆಲ್ಲವೂ ಕೂಡ ಎಲ್ಲಿ ಅಂತ ಕೊನೆಯಾಗಿ ಹೋಗಿ ಬಿಡುವುದು. ಅಲ್ಲಿಯವರೆಗೆ ಇದರ ಪ್ರವೇಶ ಅಷ್ಟೇ. ಒಂದು ಭಾಗದವರೆಗೆ ಮಾತ್ರ ಪ್ರವೇಶ. ಅಲ್ಲಿಂದ ಮುಂದಕ್ಕೆ ವೇದಗಳಿಗೆ ಪ್ರವೇಶವೇ ಇಲ್ಲ. ಅಂದ್ರೆ ಎಲ್ಲಿ ಈ 3 ವೇದಗಳು ಎಲ್ಲವೂ ಕೂಡ ಕೊನೆಯಾಗಿ ಹೋಗಿ ಬಿಡುತ್ತವೋ ಅತ್ರ ವೇದ ಅವೇದಾ. ಇದರ ಒಂದು ಸೂಚನೆ ಇದೆ. ಅಂತ ಅತ್ರ ವೇದ ಅವೇದಾಹ, ವೇದಾಹ ಅವೇದಾಹ. ಇಲ್ಲಿ ವೇದಗಳೆಲ್ಲ ವೇದಗಳು. ಅದೇನು? ಯಾವ ವೇದವೂ ಇಲ್ಲ. ವೇದ ಅಂತಕ್ಕಂಥ ದ್ವಿತೀಯ ವಸ್ತುವೇ ಇಲ್ಲ. ವೇದ ಅಂದ್ಮೇಲೆ ತಿಳ್ಕೊಳ್ಬೇಕು. ನಾವು ತಿಳ್ಕೊಳ್ಬೇಕಾದಂಥ ವಸ್ತು ಯಾವ ದ್ವಂದ್ವವೂ ಇಲ್ಲ. ಈ ದ್ವಂದ್ವಗಳೆಲ್ಲವೂ ಕೂಡ ಎಲ್ಲಿ ಕೊನೆಯಾಗಿ ಹೋಗಿ ಬಿಡುವುದು, ಎಲ್ಲಿ ಪೂರ್ಣವಾಗಿ ಅಲ್ಲಿಂದ ಮುಂದಕ್ಕೆ ಹೋಗದೆ ವಾಪಸ್ ಎತ್ತೋ ವಾಚೋ ನಿವರ್ತಂತೆ. ವಾಚೋ ಅಂತಂದ್ರೆ ಏನು? ವಾಚನ ಮಾತುಗಳು ಅಂತಂದ್ರೂ ಕೂಡ ನಾವು ಇಲ್ಲಿ ಅರ್ಥವನ್ನ ಈ ವೇದಗಳು ಅಂತ ಮಾಡಬಹುದು. ಯಾಕೆ? ವೇದಗಳು ಈ ಮಾತುಗಳು ತಾನೆ. ಅವಾಗೆಲ್ಲ ಬರವಣಿಗೆ ಅವೆಲ್ಲ ಇದಿಲ್ಲ. ವೇದಗಳು ಗುರು ಹೇಳ್ತಾ ಇದ್ದ, ಅಗ್ನಿಮೀಲೆ ಪುರೋಹಿತಂ ಎಲ್ಲ ತಾನೇ ಹೇಳೋನು. ಅದಕ್ಕೆ ಆ ಒಂದು ಯಾವ ಕ್ರಮದಲ್ಲಿ ಹೇಳ್ಬೇಕು ಅದನ್ನ ಹೇಳೋನು. ಅದನ್ನ ಶಿಷ್ಯರು ಹೇಳೋರು, ಅಭ್ಯಾಸ ಮಾಡೋರು, ಸ್ವಾಧ್ಯಾಯ ಅದರಿಂದ ಕಲ್ತ್ಕೊಳ್ಳೋರು. ಹಾಗಾಗಿ ಈ ಈ ವೇದಗಳು ಅಂತಂದ್ರೆ ಯಾವುದು ಅಂದ್ರೆ ಮಾತುಗಳು ಅಷ್ಟೇ. ನಮ್ಮ ಶಬ್ದದಿಂದ ಹೇಳ್ತಕ್ಕಂಥದ್ದು. ಯಥೋ ವಾಚೋ ನಿವರ್ತಂತೆ. ಹೌದಾನೆ? ಇದು ತ್ರೈ ಅಂತ ಅಂದ್ರೆ ಅದು ಇಂತಹ ಯಾವುದು? ತ್ರೈ ಅಂತ ಸಂದೋಹ ಸರಸೀರೋಹ ಸಂದೋಹ ಅಂದ್ರೆ ಗುಂಪು, ಸಮೂಹ.
ಅಪಾರವಾದ ಈ ವೇದಗಳ ಸಮೂಹ, ವೇದಗಳು ಅಪಾರವಾಗಿದ್ಮೇಲೆ ವೇದಾಂತಗಳು ಅಪಾರವಾಗಿರುತ್ತೆ. ವೇದಾಂತವರಿದ್ಮೇಲೆ ಅದ್ರ ಅಂತಿಮ ಭಾಗ ಅಂತ ಇದ್ದೇ ಇರುತ್ತಲ್ಲ. ಹೀಗೆ ಈ ವೇದಾಂತಗಳೆಂಬ ಸಂದೋಹ ಸಮೂಹ ಎಂತಹ ಸಮೂಹ? ಸರಸೀರುಹ ಅಂದ್ರೆ ಕಮಲ. ವೇದಾಂತಗಳು ಎಂಬ ಕಮಲದ ಸಮೂಹಕ್ಕೆ ಭಾನವೇ ಸೂರ್ಯನಂತಿರುವ ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ. ಇಂತಹ ವೇದಾಂತಗಳೆಂಬ ಸಮೂಹಕ್ಕೆ ಭಾನವೇ ಕಮಲ. ವೇದಾಂತಗಳೆಂಬ ಕಮಲಗಳ ಸಮೂಹಕ್ಕೆ ಭಾನವೇ ಸೂರ್ಯನಂತಿರುವ ಶಂಕರಾರ್ಯಾಯ. ಶಂಕರರನ್ನ ಆರ್ಯ ಅಂತ ಕರೆದರು. ಅಂದ್ರೆ ಅತ್ಯಂತ ಸುಸಂಸ್ಕೃತವಾಗಿರ್ತಕ್ಕಂಥವರು. ಎಲ್ಲವನ್ನು ನೋಡಿ ಇಲ್ಲಿ ಇದು ಕೇವಲ ನಿವೃತ್ತಿ ಮಾರ್ಗ ಅದು ಇದು ಅಂತಲ್ಲ, ಆರ್ಯರು ಎಲ್ಲದರಲ್ಲೂ ಅಷ್ಟೇ. ಮತ್ತೆ ಇಷ್ಟಾಗ ಆಯ್ತಲ್ಲ, ಏನಿದು ಅವ್ರು ಇನ್ನೊಂದು ಇಲ್ಲಿ ಹೇಳ್ತಾರೆ, ಸಂಸಾರ ಧ್ವಾಂತ ಧ್ವಂಸ ಪಟೀಯತೆ. ಸಂಸಾರ ಧ್ವಾಂತ, ಸಂಸಾರ ಎಂಬುದು ಧ್ವಾಂತ ಅಂದ್ರೇನು? ಅತ್ಯಂತ ತೀವ್ರತಮವಾದ ಕತ್ತಲು, ಕುರುಡು ಗತ್ತಲು, ಏನು ಇಲ್ಲ ಪ್ರಕಾಶ. ಅದು ಒಂದು ಉಪಮಾನವನ್ನು ಹೇಳ್ತಾರೆ. ಎಷ್ಟಿತ್ತು ಅಂಧಕಾರ, ಅಂಧಕಾರ ಇಷ್ಟಿತ್ತು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಯಾವಾಗ ಕಾಣದೆ ಹೋಗ್ಬಿಡುತ್ತೋ ಅವಾಗ ಅಂಧಕಾರ ಅಂತ ಹೇಳ್ಬಿಡ್ತೇವೆ. ಎಷ್ಟಿತ್ತು ಅಂದ್ರೆ ಒಬ್ಬ ಕವಿ ಹೇಳ್ತಾನೆ, ಸಮುದ್ರದ, ಸಾಗರದ ಅತ್ಯಂತ ಆಳವಾಗಿರ್ತಕ್ಕಂಥ ಭಾಗ. ಸಮುದ್ರ ಎಷ್ಟು ಆಳವಾಗಿದೆ? ಏನ್ ಕೇವಲ 100 ಅಡಿ ಆಳದಿಂದ ಹಿಡಿದು, ಅಥವಾ ಒಂದು 2 ಅಡಿ ಆಳ, ಸಮುದ್ರ ದಂಡ 2 ಅಡಿ ಆಳ ಇರುತ್ತೆ. ಅಲ್ಲಿಂದ ಹಿಡಿದು ಎಲ್ಲಿವರೆಗೆ? ಸಾವಿರ 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 ಅಡಿಗಳವರೆಗೆ ಆಳ ಇರುತ್ತೆ. ಅಂತ ಅಷ್ಟು ಆಳದಲ್ಲಿ ಎಷ್ಟು ಅಂಧಕಾರ ಇರುತ್ತೋ ಅಷ್ಟು. ಯಾಕೆ? ಯಾವ ಲೈಟ್ ಕೂಡ ಪಾಸ್ ಆಗೋದಿಲ್ಲ ಅಲ್ಲಿ. ಲೈಟ್ ಪಾಸ್ ಆಗೋ ಸಮುದ್ರ ಒಳಗಡೆ 200 ಅಡಿ ಒಳಗೆ ಲೈಟ್ ಹೋಗುತ್ತೆ ಅಷ್ಟೇನೆ. ಆಮೇಲಿಂದ ಬರ್ತಾ ಕತ್ಲು ಕತ್ಲು ಕತ್ಲು. ಆ ಕೊನೆಯಲ್ಲಿ ಸಂಸಾರ ಆಳದಲ್ಲಿ, ಸಾಗರದ ಆಳದಲ್ಲಿ, ಅಯ್ಯಪ್ಪ ಅಂಧಕಾರ, ಅತ್ಯಂತ ಅಂಧಕಾರ ಅಲ್ಲ, ಊಹೆ ಮಾಡೋದಕ್ಕೆ ಆಗದಷ್ಟು ಅಂಧಕಾರ. ಅಂತಹ ಸಂಸಾರ ಧ್ವಾಂತ, ಸಂಸಾರವೆಂಬ ಕುರುಡು ಗತ್ತಳೆಯನ್ನ ಧ್ವಂಸ, ನಾಶ ಮಾಡತಕ್ಕಂತಹ ಪಟೀಯಸೆ, ಪಟುವಾಗಿರುವ, ನಾಶ ಮಾಡುವ ಪಟು. 5 ಕುಸ್ತಿ ಪಟು ಎಲ್ಲರನ್ನು ಹೊಡೆದಾಕ್ಬಿಡ್ತಾನೆ. ಹೀಗೆ ಸಂಸಾರವೆಂಬ ಕುರುಡು ಗತ್ತಲೆಯನ್ನ ಜ್ಞಾನವೆಂಬ ಬೆಳಕಿನಿಂದ ನಾಶ ಮಾಡತಕ್ಕಂತಹ ಚತುರ, ನಿಪುಣ ಇಂತಹ ಶಂಕರಾರ್ಯಾಯ, ಶಂಕರ ಆರ್ಯನನ್ನು, ಶಂಕರಾಚಾರ್ಯ, ಆಚಾರ್ಯ ಅಂತ ಅರ್ಥ ಮಾಡು. ಶಂಕರಾಚಾರ್ಯನನ್ನು ನಾನು ನಮಸ್ಕರಿಸುತ್ತೇನೆ, ಶಂಕರಾಚಾರ್ಯನಿಗೆ ನಮಸ್ಕರಿಸುತ್ತೇನೆ ಅಂತ ಅರ್ಥ ಆಯ್ತಲ್ಲ. ಇನ್ನೊಂದ್ಸರಿ ಹೇಳ್ಬಿಟ್ಟು ಭಾಷೆವಾಗ ನೋಡೋಣ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರ ಧ್ವಾಂತ ಧ್ವಂಸ ಪಟೀಯತೆ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕಸೂತ್ರಾತ್ಮಕಂ ತ್ರಯೋದಶಂ ಪುರುಷ ವಿದ್ಯಾಧಿಕರಣಂ. ಓಂ ಪುರುಷ ವಿದ್ಯಾಯಾಮಿವ ಚೇತರೇಷಾಮನಾಂ ನಾನಾತ್. ಓಂ ಪುರುಷ ವಿದ್ಯಾಯಾಮಿವ ಚೇತರೇಷಾಮನಾಂ ನಾನಾತ್. ಸೂತ್ರ ಒಳ್ಳೆ ಗಂಭೀರವಾಗಿರತಕ್ಕಂಥ ಸೂತ್ರ. ಪುರುಷ ವಿದ್ಯಾಯಾಮ್ ಇವ ಚ ಇತರೇಷಾಂ ಅನಾಂ ನಾನಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಆಯ್ತು, ಇದರ ಅನ್ವಯ ಹೇಗಾಗುತ್ತೆ ಅಂತಂದ್ರೆ ನೋಡಿ, ಪುರುಷ ವಿದ್ಯಾಯಾಮ್
ಪುರುಷ ವಿದ್ಯೆಯಲ್ಲಿ ಪುರುಷ ವಿದ್ಯೆ ಅಂತಂದ್ರೆ ಏನು ಅದನ್ನ ಹೇಳ್ತೇನೆ, ಎನ್ವಯ ನೋಡ್ಕೊಂಡ್ಬಿಡೋಣ. ಈಗ ಪುರುಷ ವಿದ್ಯೆಯಲ್ಲಿ ಈ ಪುರುಷ ವಿದ್ಯೆ ಎಲ್ಲಿ ಬಂದಿದೆ? ಪುರುಷ ವಿದ್ಯೆ ಎಲ್ಲಿ ಅಂದ್ಬಿಟ್ರೆ ಎಲ್ಲಿ ಪುರುಷ ವಿದ್ಯೆ ಹುಡ್ಕೋದಲ್ಲಿ ಸ್ವಾಮಿ ಅಂತಂದ್ರೆ, ಪುರುಷ ವಿದ್ಯೆ ಅಂತಕ್ಕಂಥದ್ದು ಎರಡು ಕಡೆ ಬಂದಿದೆ ಉಪನಿಷತ್ತುಗಳಲ್ಲಿ. ಎರಡು ಕಡೆ. ಒಂದು ಸಾಮವೇದದ ಶಾಖೆಯಲ್ಲಿ, ತಾಂಡಿ ಪೈಂಗಿಗಳ ಶಾಖೆಯಲ್ಲಿ, ಇನ್ನೊಂದು ಈ ಒಂದು ತೈತ್ತಿರಿಯಕದಲ್ಲಿ ಕೃಷ್ಣ ಯಜುರ್ವೇದದ ಶಾಖೆಯಲ್ಲಿ. ಎರಡು ಕಡೆನೂ ಕೂಡ ಪುರುಷ ವಿದ್ಯೆ ಅಂತ ಬಂದಿದೆ. ಈಗ ಇಲ್ಲಿ ಪುರುಷ ವಿದ್ಯಾಯಾಮ್ ಅಂತಂದ್ರೇನು? ಮೊಟ್ಟ ಮೊದಲಿಗೆ ಈ ಸಾಮವೇದದಲ್ಲಿ ಬಂದಿದೆಯಲ್ಲ, ತಾಂಡಿ ಪೈಂಗಿ ಶಾಖಿನಾಂ ಪುರುಷ ವಿದ್ಯಾಯಾಮ್ ಇತ್ಯರ್ಥ. ತಾಂಡಿ ಪೈಂಗಿಗಳ ಅಂದ್ರೆ ಸಾಮವೇದದಲ್ಲಿ, ಅಂದ್ರೆ ಇಲ್ಲಿ ಅದು ಛಾಂದೋಗ್ಯದಲ್ಲೂ ಈ ಭಾಗ ಬಂದಿದೆ. ನಾವು ಅರ್ಥವಾಗಬೇಕಾದ್ರೆ ಅದಕ್ಕೂ ಛಾಂದೋಗ್ಯ ಅಂತ ಹೇಳ್ಕೊಳ್ಳೋಣ, ಬೇಗ ಅರ್ಥವಾಗುತ್ತೆ. ಛಾಂದೋಗ್ಯದಲ್ಲಿ ಬಂದಿರತಕ್ಕಂತಹ ಪುರುಷ ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ, ಅದರಲ್ಲಿ ಪಠಿತಾನಾಂ ಧರ್ಮಾಣಾಂ ಇವೆಲ್ಲ ಸೇರಿಸ್ಕೋಬೇಕು. ಅಲ್ಲಿ ಎಲ್ಲಿ ಛಾಂದೋಗ್ಯದಲ್ಲಿ ಬಂದಿರತಕ್ಕಂಥ ಪುರುಷ ವಿದ್ಯೆಯಲ್ಲಿ ಪಠಿತಾನಾಂ ಧರ್ಮಾಣಾಂ ಏನೇನು ಧರ್ಮಗಳನ್ನ ಅಲ್ಲಿ ಹೇಳಿದ್ದಾರೆಯೋ, ಯಾರಿಗೆ? ಆ ಪುರುಷನಿಗೆ. ಅದರಂತೆ ಅಲ್ಲಿ ತಾಂಡಿ ಪೈಂಗಿಗಳಾದ ಛಾಂದೋಗ್ಯದ ಪುರುಷ ವಿದ್ಯೆಯಲ್ಲಿ ಹೇಳಿರುವಂತ ಪುರುಷನಿಗೆ ಏನೇನು ಧರ್ಮಗಳನ್ನು ಹೇಳಿದ್ದಾರೋ ಅದರಂತೆ ಇತರೇಷಾಂ ಅಂದ್ರೆ ತೈತ್ತಿರೀಯಾನ. ಈ ತೈತ್ತಿರೀಯ ಶಾಖೆಯಲ್ಲಿ ಅವರು ಏನ್ ಮಾಡ್ತಾರೆ? ತೈತ್ತಿರೀಯ ಶಾಖೆಯವರು ಅವರು ಅನಾಮ್ನಾನ ಅಲ್ಲಿ ಹೇಳಲ್ಪಟ್ಟಿರುವುದಿಲ್ಲ. ತೈತ್ತಿರೀಯ ಶಾಖೆಯವರು ಆ ತಾಂಡಿ ಪೈಂಗಿ ಶಾಖೆಗಳಲ್ಲಿ ಇರತಕ್ಕಂತ ಪುರುಷ ವಿದ್ಯೆಯಲ್ಲಿ ಪುರುಷನಿಗೆ ಹೇಳಿರತಕ್ಕಂತ ಧರ್ಮ ಏನಿದೆ ಅದನ್ನ ತೈತ್ತಿರೀಯ ಶಾಖೆಯವರು ಪಠಿಸುವುದಿಲ್ಲ, ಆ ಧರ್ಮವನ್ನ ಪಠಿಸುವುದಿಲ್ಲ. ಆಯ್ತು, ಪಠಿಸುವುದಿಲ್ಲ ಅಂತಂದ್ಮೇಲೆ ಏನಾಯ್ತಿದು? ಇದರ ಮುಖ್ಯವಾದ ಭಾಗ ಎಲ್ಲಾ ಕಡೆಯಿಂದ ಬಂದಿರತಕ್ಕಂಥ ಈ ಭಾಗ ಏನು? ಉಪಸಂಹಾರ್ಯವೋ ಅನುಪಸಂಹಾರ್ಯವೋ ಎರಡರಲ್ಲಿ ಬಂದಿದೆ. ಎರಡನ್ನು ಸೇರಿಸ್ಕೋಬೇಕು, ಅಲ್ಲ ಸೇರಿಸ್ಕೋಬಾರದು ಅಂತಕ್ಕಂಥ ಅದನ್ನ ಎಲ್ಲಾ ಕಡೆ ಸೇರಿಸ್ಕೋಬೇಕು ನಾವು. ಏನಿದು? ಅನಾಮ್ನಾ ತೈತ್ತಿರೀಯಾನಾಂ ಅನಾಮ್ನಾನಾತ್ ಅತ್ರ ತೈತ್ತಿರೀಯಕ್ಕೆ ಶಾಖಾಂತರ ಪಠಿತಾ ಪುರುಷ ವಿದ್ಯಾಯಾ ಧರ್ಮಾ ಅನುಪಸಂಹಾರ್ಯಾ. ಇದು ಇಷ್ಟ. ಏನೋ ಇನ್ನೊಂದ್ಸರಿ ವಾಕ್ಯ ಪೂರ್ತಿ ನೋಡ್ಕೊಂಡು ಅರ್ಥ ಆಗುತ್ತೆ. ತಾಂಡಿ ಪೈಂಗಿ ಶಾಖಿನಾಂ ಪುರುಷ ವಿದ್ಯಾಯಾಂ ಪಠಿತಾನಾಂ ಧರ್ಮಾಣಾಂ ಗೊತ್ತಾಯ್ತಲ್ಲ. ಇವಚ ಅದರಂತೆ ಇತರೇಷಾಂ ಇತ್ಯುಕ್ತೆ ತೈತ್ತಿರೀಯಾನಾಂ ಇತ್ಯರ್ಥ. ಇತರೇಷಾಂ ತೈತ್ತಿರೀಯಾನಾಂ ಅನಾಮ್ನಾನಾತ್ ತೈತ್ತಿರೀಯ ಶಾಖೆಯವರು ಇದನ್ನ ಪಠಿಸುವುದಿಲ್ಲವಾದ್ದರಿಂದ ಏನಾಯ್ತು? ಅತ್ರ ತೈತ್ತಿರೀಯಕ್ಕೆ ಶಾಖಾಂತರ ಪಠಿತ ಪುರುಷ ವಿದ್ಯಾಯಾ ಧರ್ಮಾ ಅನುಪಸಂಹಾರ್ಯಾ. ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ. ಏನಿದು? ಕನ್ನಡ ಅನ್ನೋ ಅರ್ಥ ನೋಡಿದ್ರೆ ತಾಂಡಿ ಮತ್ತು ಪೈಂಗಿ ಶಾಖೆಗಳ ಅಂದ್ರೆ ಛಾಂದೋಗ್ಯದಲ್ಲಿ ಹೇಳಿರತಕ್ಕಂತಹ ಪುರುಷ ವಿದ್ಯೆಯಲ್ಲಿ ಪಠಿತವಾಗಿರತಕ್ಕಂತಹ ಪುರುಷ ಧರ್ಮದಂತೆ ಬೇರೆಯ ತೈತ್ತಿರೀಯ ಶಾಖೆಯಲ್ಲಿ ಅಲ್ಲೂ ಹೇಳಿದ್ದಾರೆ ಪುರುಷ ವಿದ್ಯೆ, ಅಲ್ಲೂ ಪುರುಷನಿಗೆ ಧರ್ಮ ಹೇಳಿದ್ದಾರೆ. ಆದರೆ ಈ ಧರ್ಮಗಳಂತೆ ತಾಂಡಿ ಪೈಂಗಿ ಶಾಖೆ ಹೇಳಿದ್ದಾರೆ ಧರ್ಮ, ಅದರಂತೆ ತೈತ್ತಿರೀಯ ಶಾಖೆಯಲ್ಲಿ ಪಠಿತವಾಗಿಲ್ಲದಿರುವುದರಿಂದ ಏನಾಯ್ತು? ಆ ತಾಂಡಿ ಪೈಂಗಿ ಶಾಖೆಯಲ್ಲಿ ಹೇಳಿರತಕ್ಕಂತ ಪುರುಷ ವಿದ್ಯಾ ಧರ್ಮಗಳನ್ನ ಅಲ್ಲಿ ಯಾವ ಹೇಳಿದ್ದಾರೆ ಅದನ್ನ ಒಂದು ಹೇಳ್ತಾರೆ ಇವಾಗ. ಆ ಧರ್ಮಗಳನ್ನ ಇಲ್ಲಿ ತೈತ್ತಿರೀಯಕದಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಯಾಕೆ? ಅಲ್ಲಿ ಅಂತ ಇಲ್ಲಿ ಧರ್ಮ ಆಗಿಲ್ಲ, ಮಾಡಿಕೊಳ್ಳಬಾರದು ಅಂತ ಹೇಳ್ಬಿಟ್ರು. ಈಗ ಇಷ್ಟು
ಈ ಒಂದು ಸೂತ್ರಕ್ಕೆ ಅರ್ಥ ಆಯ್ತು. ಇದನ್ನು ನಾವು ತಿಳ್ಕೊಳ್ಬೇಕಾದಂತಹದ್ದು ಎಷ್ಟಿದೆ? ಬೇಕಾದಷ್ಟಿದೆ. ಈಗ ಪುರುಷ ವಿದ್ಯಾ ಅಂತ ಇಲ್ಲಿ ನಾವು ವಿದ್ಯಾ ವಿದ್ಯಾ ಎನ್ನುವುದಕ್ಕೆ ಯಾವ ಅರ್ಥವನ್ನು ನಾವು ತಿಳ್ಕೊಂಡಿದ್ದೇವೆ? ವಿದ್ಯಾ ಅಂದ್ರೆ ಉಪಾಸನೆ ಅಂತ ಅರ್ಥ ಅಂತ. ಇಲ್ಲಿ ಪುರುಷ ವಿದ್ಯಾ ಅಂತಂದ್ರೆ ಇಲ್ಲಿ ಒಂದು ಉಪಾಸನೆ ಅಂತ ಆಗುತ್ತೆ. ಆದರೂ ಕೂಡ ಇಲ್ಲಿ ಪುರುಷ ವಿದ್ಯೆ ಅಂತಂದ್ರೆ ಏನು ಅಂದ್ರೆ ಪುರುಷನನ್ನು ಯಜ್ಞವೆಂದು ಉಪಾಸನೆ ಮಾಡುವುದು. ಪುರುಷ ವಿದ್ಯೆ, ಪುರುಷನನ್ನ ಇಲ್ಲಿ ಯಜ್ಞ ಎಂಬುದಾಗಿ ಹೇಳಲ್ಪಟ್ಟಿದೆ. ಪುರುಷನನ್ನ ಯಜ್ಞ ಅಂತ ಹೇಳಿದ್ದಾರೆ. ಸರಿ, ಪುರುಷ ಅಂದ್ರೆ ಯಾರು? ಪುರುಷ ಅಂತಂದ್ರೆ ಏನ್ ಸ್ವಾಮಿ? ಪುರುಷ ಏನು? ಹೌದು, ಪುರುಷ, ಮಹಾಪುರುಷ. ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ ಹೇಳ್ತಾ ಪುರುಷ. ಅವ್ರ ಪುರುಷ ಇನ್ಯಾವುದು? ಇಲ್ಲ, ಆ ಪುರುಷ ಅಲ್ಲ. ಇನ್ಯಾವ ಪುರುಷ? ಅಯ್ಯೋ, ನಮ್ಮ ನಿಮ್ಮಂತೆ ಇರತಕ್ಕಂತಹ ಕಾರ್ಯ ಕಾರಣ ಸಂಘಾತ ರೂಪವಾಗಿರ್ತಕ್ಕಂಥ ಪುರುಷ, ಲೋಕ ಸಿದ್ಧವಾದ ಪುರುಷ. ಲೋಕದಲ್ಲಿ ಸಾಮಾನ್ಯವಾಗಿ ಪುರುಷ ಅಂತ ಏನ್ ಹೇಳ್ತೇವೆ? ಗಂಡಸರು. ಇಲ್ಲಿ ಗಂಡಸರು ಅಂತ ಒಂದೇ ಅಲ್ಲ, ಮಾನವ ಅಂತ ಅವತ್ತು ಅರ್ಥ ಇಟ್ಕೊಳ್ಳೋಣ. ಪುರುಷ ಅಂದ್ರೆ ಈ ಒಂದು ಸಾಮಾನ್ಯವಾದ ಒಬ್ಬ ಮನುಷ್ಯ ಅಷ್ಟೇ. ಯಾರವನು? ಕಾರ್ಯಕರಣ ಸಂಘಾತ, ಇವನು ಪುರುಷ. ಇವನನ್ನ ಯಜ್ಞ ಎಂಬುದಾಗಿ ಹೇಳಿದ್ದಾರೆ. ಎಲ್ಲಿ? ತಾಂಡಿ ಪೈಂಗಿ ಶಾಖೆಗಳಲ್ಲಿ ಪುರುಷನನ್ನ ಯಜ್ಞವೆಂದು ಕಲ್ಪನೆ ಮಾಡಿದ್ದಾರೆ. ಕಲ್ಪನೆ ಮಾಡಿ ಆ ಪುರುಷನಿಗೆ ಕೆಲವು ಧರ್ಮಗಳನ್ನ ಹೇಳಿದ್ದಾರೆ. ಅದರಂತೆ ತೈತ್ತಿರೀಯಕದಲ್ಲಿ ಅಲ್ಲೂ ಕೂಡ ಪುರುಷ ಅಂದ್ರೆ ಕಾರ್ಯಕಾಲ ಸಂಘಾತ ಪುರುಷನೇ ಹೇಳಿಲ್ಲದಿರುವುದರಿಂದ ಅಂತ ಹೇಳಿದ್ರು. ಉಪಸಂಹಾರ ಮಾಡಿಕೊಂಡು ಹೇಳಿಲ್ಲ ಅಂತ. ಈಗ ಏನು ಅಲ್ಲಿ ಯಾವ ಧರ್ಮಗಳನ್ನು ಹೇಳಿದ್ದಾರೆ, ಇಲ್ಲಿ ಯಾವ ಧರ್ಮಗಳನ್ನು ಹೇಳಿದ್ದಾರೆ? ಯಾಕೆ ಉಪಸಂಹಾರ ಮಾಡಿಕೊಳ್ಳಬಾರದು? ಇಲ್ಲಿ ಹೇಳಿಲ್ಲ ಅಂತ ಹೇಳಿದ್ರಲ್ಲ, ಹೇಳಿಲ್ಲದೆ ಇರತಕ್ಕಂಥದ್ದು ಯಾವ ಧರ್ಮ ಅದು? ಇವೆಲ್ಲ ವಿಚಾರ ಮಾಡಬೇಕಾದಂತಕ್ಕಂಥದ್ದು ಅವಶ್ಯಕ. ಅದನ್ನ ಇಲ್ಲಿ ಮಾಡಿದ್ದಾರೆ. ಈಗ ಪುರುಷನನ್ನ ಯಜ್ಞ ಅಂತ ಹೇಳಿದ್ದಾರಲ್ಲ, ಯಜ್ಞ ಅಂತ ಹೇಳಿದ ಮೇಲೆ ಪುರುಷನಿಗೂ ಮತ್ತೆ ಯಜ್ಞಕ್ಕೂ ಏನಿರಬೇಕು? ಸಮಾನಾಧಿಕರಣ್ಯ. ಪುರುಷನಿಗೂ ಆ ಯಜ್ಞಕ್ಕೂ ಸಮಾನಾಧಿಕರಣ್ಯ ಇರಬೇಕು, ಹೋಲಿಕೆ ಇರಬೇಕು ಇಬ್ಬರಿಗೂ. ಅಂದ್ರೆ ಏನು? ಯಜ್ಞಕ್ಕೇನೇನು ಯಜ್ಞದ ಅಂಶಗಳೇನಿವೆ ಅದೆಲ್ಲ ಪುರುಷನಲ್ಲೂ ಕೂಡ ಹಾಕಿದ್ದಾರೆ. ಹಾಗಾಗಿ ಯಜ್ಞದಲ್ಲಿರತಕ್ಕಂಥ ಲಕ್ಷಣಗಳಿದೆಯಲ್ಲ, ಅದಕ್ಕೂ ಪುರುಷನಿರ್ತಕ್ಕಂಥ ಯಜ್ಞ ಲಕ್ಷಣ ಅಲ್ಲಿ ಯಾವ್ದು ಅಕ್ಷರ ಅಂತಕ್ಕಂಥ ನಾವು ನೋಡ್ಬೇಕು. ಮೊಟ್ಟ ಮೊದಲನೆಯದಾಗಿ ಪ್ರತಿಯೊಂದು ಯಜ್ಞದಲ್ಲಿಯೂ ಕೂಡ ಯಜ್ಞವನ್ನೂ ಕೂಡ 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಒಂದು ಪ್ರಾತಃ ಸವನ, ಒಂದು ಮಾಧ್ಯಂದಿನ ಸವನ, ಇನ್ನೊಂದು ತೃತೀಯ ಸವನ. ಹೋಗ್ತಾನೆ ಪ್ರಾತಃ ಸವನ, ಮಾಧ್ಯಂದಿನ ಸವನ, ತೃತೀಯ ಸವನ. ಈ ಮನುಷ್ಯನನ್ನ ಯಜ್ಞ ಅಂತ ಕಲ್ಪನೆ ಮಾಡ್ಬಿಟ್ರೆ ಇವನಿಗೂ ಹಾಗೆ ಆಗ್ಬೇಕು. ಪ್ರಾತಃ ಸವನ ಏನು ಇವನಿಗೆ? ಮಾಧ್ಯಂದಿನ ಸವನ ಏನು? ತೃತೀಯ ಸವನ ಏನು? ಅಲ್ಲಿ ಏನಾಗಿದೆ? ಯಜ್ಞ ಅಂತ ಕಲ್ಪನೆ ಮಾಡಿದಾಗ ಈ ಒಂದು ಪ್ರಾತಃ ಸವನ 3 ಸವನಗಳನ್ನ ಕಲ್ಪನೆ ಮಾಡಿ ಆ 3 ಸವನಗಳಲ್ಲಿ ಪ್ರಯೋಗ ಮಾಡಬೇಕಾಗಿರತಕ್ಕಂತಹ ಮಂತ್ರಗಳನ್ನ ಹೇಳಿದ್ದಾರೆ. ಮಂತ್ರಗಳನ್ನ ಹೇಳಿದ್ದಾರೆ. ಒಂದು ಯಜ್ಞ. ಈಗಾಯ್ತು. ಯಜ್ಞ ಅಂತಂದ್ರೆ ಏನು? ಅದು ಏನೇನು ಇರಬೇಕು? ಮುಖ್ಯವಾದ ಭಾಗಗಳು ಯಾವುದು? ಒಂದು ಯಜಮಾನ ಇದ್ದೇ ಇರಬೇಕು. ಇಲ್ಲಿ ಏನಾಗಿದೆ? ಪುರುಷ ಇದ್ದಾನೆ, ಅವನ ಯಜಮಾನ ಸರೋಯ್ತು. ಒಂದಕ್ಕೆ ಸರ್ ಅಲ್ಲೂ ಯಜಮಾನ ಇದೆ, ಇಲ್ಲಿ ಪುರುಷ ಇದೆ, ಸರ್. ಮತ್ತೆ ಈ ಸವನತ್ರಯ ಅಂತ ಹೇಳಿದ್ರು. ಪ್ರಾತಃ ಸವನ, ಮಾಧ್ಯಂದಿನ ಸವನ, ತೃತೀಯ ಸವನ ಅಂತ ಹೇಳಿದ್ರು.
ಅಲ್ಲಿ ಯಜ್ಞದಲ್ಲಿ ಆಯ್ತದು, ಕಾಲ ಹಾಕ್ತಾರೆ, ಅದನ್ನ ಕಾಲದಲ್ಲಿ ಮಾಡ್ಕೊಂಡು ಬರ್ತಾ ಕಾಲ ವಜ್ಞಾನ. ಇಲ್ಲಿ ಇವನಿಗೆ ಈ ಮನುಷ್ಯ ಇದ್ದಾನಲ್ಲ, ಇವನ ಒಂದು ಆಯಸ್ಸನ್ನ ಈ ಒಂದು ಇಷ್ಟು ಅಂತ ವಿಂಗಡಿಸಿ, ಇವನ ಆಯಸ್ಸನ್ನ ಇಷ್ಟು ಅಂತ ವಿಂಗಡಿಸಿದ್ರು. ಹೇಗೆ ವಿಂಗಡಿಸಿದ್ರು ಅಂದ್ರೆ, ಈ ಸವನಗಳನ್ನು ಇದೆಯಲ್ಲ, ಆ ಸವನಗಳ ಪ್ರಕಾರವಾಗಿ ಇಲ್ಲಿವನಿಗೆ ವಿಂಗಡಿಸಿದ್ರು ಆಯಸ್ಸನ್ನ. ಇವನು ಸವನ ಅಂತ ಭಾವನೆ ಮಾಡ್ಬೇಕು ತಾನೆ. ಸವನ ಅಂತಂದ ಮೇಲೆ ಪ್ರಾತಃ ಸವನದಲ್ಲಿ ಯಾವ ಮಂತ್ರವನ್ನ ಉಪಯೋಗಿಸಬೇಕು, ಇವೆಲ್ಲ ಮಂತ್ರವನ್ನು ಎಲ್ಲ ಉಪಯೋಗ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಈ ಪುರುಷ ಇದ್ದಾನಲ್ಲ ಅವನಿಗೆ ದೀಕ್ಷೆ ಅಂತ ಇದೆ. ದೀಕ್ಷಾ ಅಂತಕ್ಕಂಥದ್ದು, ಅಲ್ಲಿ ದೀಕ್ಷೆ ಏನು, ಅವನಿಗೆ ಇದ್ ಮಾಡ್ತಾನೆ, ಅವನ ಸಂಕಲ್ಪ ಮಾಡ್ತಾನೆ, ಯಾವುದೋ ವಸ್ತ್ರ ಕೊಡ್ತಾರೆ, ಆವತ್ತಿಂದ ಅವನಿಗೆ ಕ್ಷೌರ ಇಲ್ಲ, ಏನಿಲ್ಲ, ಯಾವುದು ಅವನಿಗೆ ಬೇರೆ ಬೇರೆ ಲೌಕಿಕವಾದ ಎಲ್ಲವೂ ನಿಷಿದ್ಧ, ಕೆಲವು ಇಲ್ಲಾಂದ್ರೆ ಕೆಲವು ನಿಷಿದ್ಧ, ಮಾರಿಯಾಗಮನ ಅಂತವೆಲ್ಲ ನಿಷಿದ್ಧ, ಅವನು ಮಾಡ್ತಾನೆ. ಇಲ್ಲಿ ದೀಕ್ಷಾ ಅಂತಂದ್ರೇನು, ಇಲ್ಲೂ ಅಷ್ಟೆ ದೀಕ್ಷಾ ಅದು ಇದೆಯಲ್ಲ. ಇಲ್ಲೇನು ಮಾಡ್ತಾನೆ ಮನುಷ್ಯನಿಗೆ, ಇವನಿಗೆ ಈ ದೀಕ್ಷಾ ಅಂತಕ್ಕಂಥದ್ದಕ್ಕೆ ಏನು ಭಾಗ ಹೇಳ್ತಾರೆ, ಅಲ್ಲಿ ಅದೆಲ್ಲ ಉಂಟಲ್ಲ, ಭಯ ಮಾಡಬಾರ್ದು, ಕ್ಷೌರ ಮಾಡ್ಕೋಬೇಕು, ಏನು ಮಾಡಬಾರ್ದು. ಇಲ್ಲಿ ಏನ್ ದೀಕ್ಷಾ ಅಂದ್ರೆ, ಇಲ್ಲಿ ಯದ್ಧಸತಿ ಜಕ್ಷತಿ ಯನ್ಮೈಥುನಂ ಚರತಿ, ಇದು ದೀಕ್ಷಾ ಅಂತ ಹೇಳ್ತಾರೆ. ಇದಕ್ಕೆ ದೀಕ್ಷಾ ಅಂತ ಹೇಳ್ತಾರೆ. ನಗೋದು, ಇದು ಮಾಡೋದು, ಜಕ್ಷತ್ ಅಂದ್ರೆ ಜಕ್ಷನ ಭಕ್ಷ ಹಸನಯೋ ಅಂತ ಧಾತು ಇವಕ್ಕೆ. ಮತ್ತೆ ಯಜ್ಞದ 4 ಭಾಗ, ಇದನ್ನು ಹೇಳಿದ 4 ಭಾಗ ಇದೆ ದೀಕ್ಷಾ. ಉಪಸದ ಅಂತಂದ್ರೆ ಏನು, ಉಪಸದ ಅಂತಂದ್ರೆ ಹತ್ರ ಇದು ಮಾಡ್ಬೇಕಾದದ್ದು ಯಾವುದು, ತಿನ್ನೋದು, ಕುಡಿಯೋದು, ಮತ್ತೆ ಸಂತೋಷಗೊಳ್ಳೋದು, ಇವೆಲ್ಲ. ಮತ್ತೆ ಈ ಯಜ್ಞದಲ್ಲಿ ಇನ್ನೇನು ಮಾಡ್ತಾರೆ, ಒಂದೊಂದು ಮಂತ್ರ ಪ್ರಯೋಗ ಮಾಡುವಾಗಲೂ ಕೂಡ ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ತೃತೀಯ ಇದು, ಒಂದೊಂದು ಮಂತ್ರಕ್ಕೆ ಒಂದು ಆಹ್ವಾನ ಮಾಡುವಾಗ ಸ್ತೋತ್ರ ಮಂತ್ರ ಮತ್ತೆ ಶಸ್ತ್ರ ಮಂತ್ರ ಅಂತ ಹೇಳ್ತಾರೆ. ಇಂಥದ್ದೇ ಸ್ತೋತ್ರ ಮಂತ್ರ ಆಗ್ಬೇಕಿಲ್ಲಿ, ಇಂಥದ್ದೇ ಶಸ್ತ್ರ ಮಂತ್ರ ಆಗ್ಬೇಕು ಈ ಪ್ರಾತಃ ಸವನಕ್ಕೆ. ಎಲ್ಲಿ, ಪುರುಷ ಯಜ್ಞದಲ್ಲಿ ಅಂತ ವಿಧಾನ ಮಾಡಿದ್ದಾರೆ. ಅದೆಲ್ಲ ಸ್ತೋತ್ರ ಶಸ್ತ್ರಗಳು. ಮತ್ತೆ ಕೊನೆಯ ಭಾಗ ಏನು, ಯಜ್ಞದಲ್ಲಿ ಅವಭೃತ ಸ್ನಾನ ಅಂತ ಮಾಡ್ತಾರೆ. ಅವಭೃತ ಸ್ನಾನ ಅಂದ್ರೇನು, ಎಲ್ಲ ಮುಕ್ತಾಯವಾಗೋಯ್ತು, ಸಂಪನ್ನವಾಯಿತು. ಇಲ್ಲಿ ಮನುಷ್ಯನಿಗೆ ಪುರುಷನಿಗೆ ಹೇಗೆ ಸಂಬಂಧ ಮಾಡ್ಕೊಳ್ಳೋದು, ಇಲ್ಲಿ ಅವಭೃತ ಅಂದ್ರೆ ಇವನ ಮರಣ. ಹೀಗೆ ಅಲ್ಲೇ ಸಮಾನಾಧಿಕರಣ ನೋಡಿ ಹೇಗೆ ಬಂತು ಅಲ್ವಾ. ದೀಕ್ಷಾ, ಉಪಸದ, ಸ್ತೋತ್ರ, ಶಸ್ತ್ರ, ಅವಭೃತ, ಈ 3ಕ್ಕೂ ಕೂಡ ಪುರುಷನಲ್ಲಿ ಈ ಒಂದು ಸಮಾನಾಧಿಕರಣವನ್ನು ಹೇಳಿದ್ದಾರೆ. ಈಗ ಇವನಿಗೆ ಮರಣ ಅಂತ ಆಯ್ತು, ಮಾಡ್ತಾನೆ. ಈ ಆಯಸ್ಸು ಅಂತ ಇದೆಯಲ್ಲ, ಹೇಳಿದ್ನಲ್ಲ ಆಯಸ್ಸು ಎಷ್ಟು ಮಟ್ಟಕ್ಕೆ ಇದು ಮಾಡಿದ್ದಾರೆ ಅಂದ್ರೆ, ಪ್ರಾತಃ ಸವನದಲ್ಲಿ ಮಂತ್ರ ಪ್ರಯೋಗ ಮಾಡ್ತಾನಲ್ಲ, ಆ ಮಂತ್ರ ಪ್ರಯೋಗ 2 ಮಂತ್ರ ಪ್ರಯೋಗ ಮಾಡ್ತಾನೆ, ಒಂದು ಸ್ತೋತ್ರ ಮಂತ್ರ, ಒಂದು ಶಸ್ತ್ರ ಮಂತ್ರ ಅಂತ. ಅದು ಹಿಂದೆ ಒಂದು ಹೇಳಿದ್ದೆ ಅಂತ ಕಾಣ್ತೀವಿ, ಇನ್ನು ಮುಂದೆ ಯಾವ್ದಾದ್ರು ಬಂದಾಗ ಅದನ್ನೇ ಒಂದು ಸ್ವಲ್ಪ ಡೀಟೇಲ್ ಹೇಳೋಣ. ಇವಾಗ ಪ್ರಕೃತ ಇಟ್ಟು ಸಾಕು, ಸ್ತೋತ್ರ ಮಂತ್ರ, ಶಸ್ತ್ರ ಮಂತ್ರ. ಅಲ್ಲಿ ಉಪಯೋಗಿಸ್ತಕ್ಕಂಥ ಛಂದಸ್ಸು ಯಾವುದು ನೋಡಿ, ಪ್ರತಿಯೊಂದು ಬಹಳ ಬಹಳ ಮುಖ್ಯ. ಸಣ್ಣ ಲೋಪದೋಷ ಆದ್ರೂ ಕೂಡ ಫಲ ಬರೋದಿಲ್ಲ. ನಾವಿವತ್ತು ಮಾಡ್ತಾ ಇರೋದು ಯಜ್ಞವೇ ಅಲ್ಲ, ಏನೂ ಅಲ್ಲ, ಅದು ಬಿಡಿ. ಇಲ್ಲಿ ಈಗ ಪ್ರಾತಃ ಸ್ತವನದಲ್ಲಿ ಮಂತ್ರಗಳನ್ನ ಯಾವ ಛಂದಸ್ಸಿನಲ್ಲಿ ಇರತಕ್ಕಂತಹ ಮಂತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಗಾಯತ್ರಿ ಛಂದಸ್ಸಿನಲ್ಲಿರ್ತಕ್ಕಂತಹ ಮಂತ್ರಗಳನ್ನು ಮಾಡ್ತಾನೆ ಪ್ರಾತಃ ಸ್ತವನದಲ್ಲಿ. ಸರಿ, ಗಾಯತ್ರಿ ಅಂದ್ರೇನು, ಗಾಯತ್ರಿ ಅಂತಂದ್ರೆ ಚತುರ್ವಿಂಶತ್ಯಕ್ಷರ ಗಾಯತ್ರಿ, 24 ಅಕ್ಷರಗಳಿದೆ.
ಪುರುಷನನ್ನ ಪ್ರಾತಃ ಸವನ, ಮಾಧ್ಯಂತರ ಸವನ, ತೃತೀಯ ಸವನ ಅಂತ ಮಾಡಿದ ಮೇಲೆ ಪ್ರಾತಃ ಸವನದಲ್ಲಿ ಯಜ್ಞದಲ್ಲಿ ಗಾಯತ್ರಿ ಛಂದಸ್ಸನ್ನು ಉಪಯೋಗ ಮಾಡ್ತಾರೆ. ಇಲ್ಲಿ ಪುರುಷನಿಗೆ ಏನನ್ನು ವಹಿಸ್ಕೋಬೇಕು? 24 ಅಕ್ಷರಗಳಿರುವುದರಿಂದ ಇವನಿಗೆ ಪ್ರಾತಃ ಸವನದಲ್ಲಿ 24 ವರ್ಷಗಳು. ಹೇಗೆ ಅದು ಹೊಂದಿಕೆ ಮಾಡಿದ್ದಾರೆ. ಪ್ರಾತಃ ಸವನದಲ್ಲಿ 24 ವರ್ಷಗಳು. ಛಾಂದೋಗ್ಯ ಇದೆಲ್ಲ ಹೇಳಿದ್ದಾರೆ. ಪುರುಷೋ ವಾವ ಯಜ್ಞ ತಸ್ಯ ಯಾನಿ 24 ವರ್ಷಾಣಿ ತತ್ ಪ್ರಾತಃ ಸವನಂ. ನೋಡಿ, ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಗಾಯತ್ರಿ 24 ಅಕ್ಷರ, ಇವನನ್ನು ನಾವು ಪ್ರಾತಃ ಸವನ ಅಂತ ಭಾವನೆ ಮಾಡೋದ್ರಿಂದ ಇವನಿಗೆ 24 ವರ್ಷಗಳಾಯ್ತು. ಪ್ರಾತಃ ಸವನ ಆಯ್ತು. ಇನ್ನು ಮಾಧ್ಯಂದಿನ ಸವನ. ಮಾಧ್ಯಂದಿನ ಸವನವನ್ನ ಅಲ್ಲಿ ಮಂತ್ರಗಳನ್ನ ಅಲ್ಲೂ ಅಷ್ಟೇ ಸ್ತೋತ್ರ ಮಂತ್ರ, ಶಸ್ತ್ರ ಮಂತ್ರ, ಇದರಲ್ಲಿ ಈ ಯಾವ ಛಂದಸ್ಸಿನಲ್ಲಿ ಪ್ರಯೋಗ ಮಾಡ್ತಾರೆ? ಪ್ರಾತಃ ಸವನದಲ್ಲಿ ಗಾಯತ್ರಿ ಛಂದಸ್ಸಿನಲ್ಲಿ ಇರತಕ್ಕಂತಹ ಮಂತ್ರಗಳ ಪ್ರಯೋಗ ಮಾಡಬೇಕು. ಮಾಧ್ಯಂದಿನ ಸವನದಲ್ಲಿ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನ ಪ್ರಯೋಗ ಮಾಡಬೇಕು. ಯಾವುದದು? ಪ್ರಾತಃ ಸವನ, ಮಾಧ್ಯಂದಿನ ಸವನದಲ್ಲಿ ಸ್ತೋತ್ರ ಮಂತ್ರ, ಶಸ್ತ್ರ ಮಂತ್ರ ಇವೆರಡೂ ಕೂಡ ತ್ರಿಷ್ಟುಪ್ ಛಂದ. ಇಲ್ಲಿ ಈ ಶಸ್ತ್ರ ಮಂತ್ರಕ್ಕೆ ನಿಯಮ ಇಲ್ಲ, ಸ್ತೋತ್ರ ಮಂತ್ರಕ್ಕೆ ನಿಯಮ ಇರುತ್ತೆ, ಪರವಾಗಿಲ್ಲ. ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಪ್ರಯೋಗ ಮಾಡ್ತಾರೆ. ಗಾಯತ್ರಿನಲ್ಲಿ ಏನಾಗಿತ್ತು? 24 ಅಕ್ಷರಗಳು. ಎಷ್ಟು ಪಾದಗಳು? 3 ಪಾದಗಳು. ಹೌದಾನೆ? ತ್ರಿಪದ ಮತ್ತೆ ಚತುರ್ವಿಂಶತಿ ಅಕ್ಷರ ಗಾಯತ್ರಿ. ಇಲ್ಲಿ ಏನಾಗಿದೆ? ಮಾಧ್ಯಂದಿನ ಸವನದಲ್ಲಿ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಆ ತ್ರಿಷ್ಟುಪ್ ಛಂದಸ್ಸಿನ ಲಕ್ಷಣ ಏನು ಅಂತಂದ್ರೆ 4 ಪಾದಗಳಿರ್ತವೆ ಅದರಲ್ಲಿ. ಗಾಯತ್ರಿ ಅಂತ 3 ಅಲ್ಲ, 4 ಪಾದಗಳಿರ್ತವೆ. ಒಂದೊಂದು ಪಾದದಲ್ಲಿಯೂ ಕೂಡ 11 ಅಕ್ಷರಗಳು. ಅಲ್ಲಿ ಎಷ್ಟಾಯ್ತು? 4 ಪಾದದಲ್ಲಿ 44 ಅಕ್ಷರಗಳು. ಇಲ್ಲಿ ಪುರುಷನಲ್ಲಿ ನಾವು ಅದನ್ನು ಅನ್ವಯಿಸುವಾಗ ಸಾಮಾನ್ಯಕ ಏನು? ಪುರುಷನಿಗೆ 44 ವರ್ಷಗಳ ಆಯುರ್ಮಾನ. ಎಲ್ಲಿ? ಮಾಧ್ಯಂದಿನ ಸವನದಲ್ಲಿ. ಅಲ್ಲಿಗೆ ಗಾಯತ್ರಿಗೆ 24 ವರ್ಷಗಳ ವಯೋಮಾನ, ಇಲ್ಲಿ 44 ವರ್ಷಗಳ ಆಯುರ್ಮಾನ. ತ್ರಿಷ್ಟುಪ್ ಛಂದ. ಇನ್ನು ಒಂದೇ ಉಳ್ಕೊಂತು, ತೃತೀಯ ಸವನ. ಆ ತೃತೀಯ ಸವನದಲ್ಲಿ ಪ್ರಯೋಗ ಮಾಡಬೇಕಾದಂತಹ ಛಂದಸ್ಸು ಯಾವುದದು? ಜಗತಿ ಛಂದಸ್ಸು. ಜಗತಿ ಛಂದಸ್ಸಿನ ಮಂತ್ರಗಳ ಸ್ತೋತ್ರ ಮಂತ್ರ, ಶಸ್ತ್ರ ಮಂತ್ರ ಎರಡನ್ನು ಪ್ರಯೋಗ ಮಾಡ್ತಾನೆ. ಎಲ್ಲಿ? ಯಜ್ಞದಲ್ಲಿ. ಇಲ್ಲಿ ಪುರುಷರನ್ನ ಯಜ್ಞ ಅಂತ ಕಲ್ಪನೆ. ಇಲ್ಲಿ ಪುರುಷನಿಗೆ, ಇಲ್ಲಿ ಆ ಜಗತಿ ಛಂದಸ್ಸಿನ ಏನು ಲಕ್ಷಣ ಇದೆ, ಇಲ್ಲೂ ಅದೇ. ಜಗತಿ ಛಂದಸ್ಸಿನ ಏನು ಲಕ್ಷಣ? ಅಲ್ಲಿಯೂ ಕೂಡ 4 ಪಾದಗಳು. ಎಷ್ಟು ಅಕ್ಷರಗಳು? ತ್ರಿಷ್ಟುಪ್ಪಿಗಿಂತ 1 ಅಕ್ಷರ ಜಾಸ್ತಿ. ಅಂದ್ರೇನು? ತ್ರಿಷ್ಟುಪ್ನಲ್ಲಿ 11 ಅಕ್ಷರ, ಜಗತಿ ಛಂದಸ್ಸಿನಲ್ಲಿ 12 ಅಕ್ಷರ. ಹಾಗಾಗಿ 12 × 4 ಎಷ್ಟಾಯ್ತು? 48 ವರ್ಷಗಳಾಯ್ತು. 48 ಅಕ್ಷರಗಳಾಯ್ತು ಅಲ್ಲಿ. ಇಲ್ಲಿ 48 ವರ್ಷಗಳ ಆಯುರ್ಮಾನ ಇವನಿಗೆ. ತೃತೀಯ ಸವನ ಆಯ್ತು. ತೃತೀಯ ಸವನ ಆದ್ಮೇಲೆ ಮುಕ್ತಾಯ ಅಲ್ಲ, ಇನ್ನೇನು ಸವನ ಇಲ್ಲ. ಅಲ್ಲಿಗೆ ಅವನ ಆಯುರ್ಮಾನ ಅಲ್ಲಿ ಏನಾಯ್ತು? ಅಲ್ಲೂ ಎಲ್ಲ ಎಷ್ಟಾಯ್ತು ಅಕ್ಷರಗಳು ಒಟ್ಟುಗೂಡಿ? ಅಲ್ಲಿ 24 ಅಕ್ಷರ ಗಾಯತ್ರಿ, 44 ಅಕ್ಷರ ತ್ರಿಷ್ಟುಪ್ಪು, 48 ಅಕ್ಷರ ಜಗತಿ. ಎಷ್ಟಾಯ್ತು? 24 + 44 + 48 116 ಅಕ್ಷರಗಳು. ಅದೇ ರೀತಿ ಇಲ್ಲಿ ಈ ಪುರುಷನಿಗೆ ಅದೇನು? ಕಾರ್ಯಕಾರಣ ಸಂಘಾತ ರೂಪವಾದ ಪುರುಷನಿಗೆ ಇವನನ್ನು ಕೂಡ ಯಜ್ಞವೆಂದು ಕಲ್ಪನೆ ಮಾಡಿದಾಗ ಇವನಿಗೆ 116 ವರ್ಷಗಳ ಆಯುರ್ಮಾನ. ಪೂರ್ತಿಯಾಗಿ ಅವನ 116 ವರ್ಷಗಳ ಆಯುರ್ಮಾನ. ಯಾವಾಗ? ಇವನ ಯಜ್ಞ ಅಂತ, ಇವನನ್ನು ಕೂಡ ಯಜ್ಞ ಅಂತ ಕಲ್ಪಿಸಿದಾಗ. ಇಷ್ಟೆಲ್ಲ ಎಲ್ಲಿ ಮಾಡಿದ್ದಾರೆ? ತಾಂಡಿ ಪೈಂಗಿ ಶಾಖೆಗಳಲ್ಲಿ, ಛಾಂದೋಗ್ಯ ಸಾಮವೇದದಲ್ಲಿ. ಪುರುಷ ಯಜ್ಞ ಇದು, ಪುರುಷ ಯಜ್ಞದ ಸ್ವರೂಪ ಇದು. ಎಲ್ಲಿ? ಛಾಂದೋಗ್ಯದಲ್ಲಿ, ಸಾಮವೇದದಲ್ಲಿ. ತೃತೀಯ ಸವನ ಇದು. ಏನು? ಮಾಧ್ಯಂದಿನ ಸವನ ಅಲ್ಲ ಇದೆ. ಅಥ ಯಾನಿ
ಚತುಶ್ಚತ್ವಾರಿಂಶತ್ ವರ್ಷಾಣಿ ತನ್ಮಾದ್ಯಂದಿನಂ ಸವನಂ. ಯಾರೇ ಆ ಪುರುಷನಿಗೆ ಚತುಶ್ಚತ್ವಾರಿಂಶತ್ ವರ್ಷಾಣಿ 44 ವರ್ಷಗಳೇನಿದೆಯಲ್ಲ ಹೌದು ಅವನಿಗೆ ಮಾಧ್ಯಂದಿನ ಸವನ. ಯಾಕೆ? ತ್ರಿಷ್ಟುಪ್ ಛಂದಸ್ಸಿನಲ್ಲಿ 44 ಅಕ್ಷರಗಳಿವೆ. ತೃತೀಯ ಸವನದಲ್ಲಿ ಅಥಯಾನಿ ಅಷ್ಟಾಚತ್ವಾರಿಂಶತ್ ವರ್ಷಾಣಿ ತೃತೀಯ ಸವನಂ. ಮುಂದೆಲ್ಲ ಹೇಳ್ತಾರೆ ಜಗತಿ ಛಂದಸ್ಸು ಇರತಕ್ಕಂಥದ್ದು. ಜಗತಿ ಛಂದಸ್ಸಿನಲ್ಲಿ 48 ಅಕ್ಷರಗಳು. ಹಾಗೆ ಇವರಿಗೂ ಕೂಡ 48 ವರ್ಷಗಳ ಆಯುರ್ಮಾನ. ಹೀಗೆ ಎಲ್ಲಿ ಈ ಇದರಲ್ಲಿ ತಾಂಡಿ ಪೈಂಗಿ ಶಾಖೆಯಲ್ಲಿ ಕಲ್ಪನೆ ಮಾಡಿದ್ದಾರೆ. ಒಂದಾಯ್ತು. ಇನ್ನು ತೈತ್ತಿರೀಯದಲ್ಲಿ ಹೀಗೆ ಕಲ್ಪನೆ ಮಾಡಿಲ್ಲ. ಎಲ್ಲಿ ಈ ತರಹ ಕಲ್ಪನೆ ಮಾಡಿಲ್ಲ. ಅಲ್ಲಿ ಏನು ಮಾಡಿದ್ದಾರೆ? ಅಲ್ಲೂ ಅಷ್ಟೇ ಯಾವುದಾದ್ರು ಮಾಡಿದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಯಜಮಾನ ಪತ್ನಿ ಆ ಒಂದು ತೈತ್ರಿಯ ನಾರಾಯಣ ಪರ್ವದಲ್ಲಿ ಉದ್ದಕ್ಕೂ ಮಂತ್ರ ಬರುತ್ತಲ್ಲ, ಅಲ್ಲಿ ತಸ್ಯೇವಂ ವಿದುರೋ ಯಜ್ಞಸ್ಯ ಆತ್ಮ ಶ್ರದ್ಧಾ ಪತ್ನಿ ಇವೇ ಬರುತ್ತಲ್ಲ. ಯಜಮಾನ ಶ್ರದ್ಧಾ ಪತ್ನಿ ಮತ್ತೊಂದು ಈ ಉದ್ದಕ್ಕೂ ಹೇಳ್ಕೊಂಡ್ಬಂದಿಯ ರಕ್ಷಣೆ. ಅಲ್ಲಿ ಇದನ್ನ ಹೇಳಿಲ್ಲ. ಆದರೆ ಒಂದಂಶವನ್ನ ಮಾತ್ರ ಸಮಾನವಾಗಿ ಹೇಳ್ಬಿಟ್ಟಿದ್ದಾರೆ. ಎಲ್ಲಿ? ತಾಂಡಿ ಪೈಂಗಿ ಶಾಖೆಗಳಲ್ಲಿ ಮತ್ತೆ ತೈತ್ತಿರಿಯ ಶಾಖೆಗಳಲ್ಲಿ, ಛಾಂದೋಗ್ಯದಲ್ಲಿ ಮತ್ತೆ ತೈತ್ತಿರಿಯದಲ್ಲಿ ಒಂದನ್ನು ಮಾತ್ರ ಸಮಾನವಾಗಿ ಹೇಳ್ಬಿಟ್ಟಿದೆ. ಯಾವುದದು ಅಂತಂದ್ರೆ ಈ ಒಂದು ಮರಣ ಅಂತಕ್ಕಂಥದ್ದು, ಅವಭೃತ ಅಂತಕ್ಕಂಥದ್ದು. ಯಜ್ಞದಲ್ಲಿ ಅವಭೃತ, ಇಲ್ಲಿ ಪುರುಷ ಯಜ್ಞ, ಪುರುಷರನ್ನ ಯಜ್ಞ ಅಂತ ಕಲ್ಪನೆ ಮಾಡಿದಾಗ ಇವನಿಗೆ ಇಲ್ಲಿ ಮರಣವೇ ಅವಭೃತ. ಅಲ್ಲಿ ಅವನಿಗೆ ಅವಭೃತ ಸ್ನಾನ ಮಾಡ್ತಾರೆ, ಎಲ್ಲ ಆಯ್ತು, ಸಂಪನ್ನ ಆಯ್ತು. ಇಲ್ಲಿ ಇವನಿಗೆ ಆಯ್ತು, ಎಲ್ಲ ಮುಗೀತು. ಇಲ್ಲೂ ಎಷ್ಟು ಸಂಪನ್ನವಾಯ್ತು, 14 ವರ್ಷಗಳ ಆಯ್ತು, ಸಂಪನ್ನವಾಯ್ತು. ಇದು ಸಮಾನವಾಗಿದೆ. ಮರಣ ಅಂದ್ರೇನು? ಅವಭೃತ. ಅಲ್ಲಿ ಅವಭೃತ, ಇಲ್ಲಿ ಮರಣ. ಯಜ್ಞದಲ್ಲಿ ಅವಭೃತ, ಪುರುಷ ಯಜ್ಞದಲ್ಲಿ ಮರಣ. ಇದು ಮಾತ್ರ ಸಮಾನವಾಗಿ ಹೇಳಿದ್ದಾರೆ. ಇದು ಮಿಕ್ಕಿದ್ದನ್ನು ಬೇರೆ ಬೇರೆಯಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ದೊಡ್ಡ ಸಂಶಯ ಬಂತು. ಏನು? ಇದು ಪುರುಷ ವಿದ್ಯೆ, ಅದು ಪುರುಷ ವಿದ್ಯೆ. ಇಲ್ಲೂ ಪುರುಷನನ್ನ ಕಾರ್ಯಕರಣ ಸಂಘಾತ ರಕ್ಷಣ ಅಂತ ಹೇಳಿದ್ದಾರೆ, ಅಲ್ಲೂ ಕೂಡ ಕಾರ್ಯಕರಣ ಸಂಘಾತ ರಕ್ಷಣ ಅಂತ ಹೇಳಿದ್ದಾರೆ. ಹೀಗಿರೋದರಿಂದ ಏನಾಗಿದೆ? ತತ್ವ ಒಂದೇ ಆದ್ದರಿಂದ ಎರಡೂ ಕಡೆ ಇಲ್ಲೇ ಇರೋದನ್ನು ಉಪಸಂಹಾರ ಮಾಡಿಕೊಳ್ಳಬಹುದು ಅಂತ, ಹಿಂದಿನ ಒಂದು ನಿಯಮದಂತೆ ಮಾಡಿಕೊಳ್ಳಬಹುದು ಅಂತ ಬಂದ್ಬಿಡುತ್ತೆ. ಈಗ ಮಾಡಿಕೊಳ್ಳಬಹುದು ಅಂತ ಬಂತಲ್ಲ, ಓ ಹೌದು ಮಾಡಿಕೊಳ್ಳಬಹುದು. ಹೌದು ಸ್ವಾಮಿ, ಯಾಕೆ? ತತ್ವ ಒಂದೇ ಆಗಿರೋದ್ರಿಂದ ಮಾಡ್ಕೊಳ್ಬಹುದು. ಮತ್ತೆ ಈ ಒಂದು ಕೊನೆಯದಾಗಿ ಒಂದು ಅಂಶ ಸಮಾನವಾಗಿಯೂ ಇದೆ. ಯಾವುದು? ಅವಭೃತ ಮತ್ತೆ ಮರಣ ಅಂತಕ್ಕಂಥದ್ದು ಸಮಾನವಾಗಿ ಹೇಳಿದ್ದಾರೆ, ಇಲ್ಲೂ ಅಲ್ಲೂ ಎರಡು ಕೂಡ. ಆದ್ದರಿಂದ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು. ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿದ ತಕ್ಷಣವೇ ಯಾರು? ಭಗವಾನ್ ಬಾದರಾಯಣರು ಪ್ರತ್ಯಕ್ಷರಾದರು. ನೋಡಪ್ಪ, ನೀವು ತೀರ್ಮಾನ ಮಾಡಿರ್ತಕ್ಕಂಥ ತಪ್ಪು, ನೋಡಿ ನಿಮ್ ತೀರ್ಮಾನ ಸರಿಯಲ್ಲ ಅಂತ ಹೇಳಿ ಈ ಪ್ರಕೃತ ಸೂತ್ರವನ್ನ ಹೇಳಿದರು. ಓಂ ಪುರುಷ ವಿದ್ಯಾಯಾಮಿಮ ಚೇತರೇಷಾಮನಾಂ ನಾನಾತ್. ಓಂ ಪುರುಷ ವಿದ್ಯಾಯಾಮಿಮ ಚೇತರೇಷಾಮನಾಂ ನಾನಾತ್. ಇನ್ನೊಂದು ಕಡೆ ಇನ್ನೊಂದು ಕಡೆ ತಾಂಡಿ ಪೈಂಗಿಗಳಲ್ಲಿ ಹೇಳಿರುವಂತೆ, ಛಾಂದೋಗ್ಯದಲ್ಲಿ ಹೇಳಿರುವಂತೆ, ತೈತ್ತಿರಿಯದಲ್ಲಿ ಹೇಳಿಲ್ಲದಿರುವುದರಿಂದ ನಾವು ಇಲ್ಲಿ ಉಪಸಂಹಾರವನ್ನ ಮಾಡಿಕೊಳ್ಳಬಾರದು. ಸ್ವಾಮಿ ಹೇಳಿದ್ವಲ್ಲ ಸ್ವಾಮಿ, ಎರಡಕ್ಕೂ ಸಾಮ್ಯಾನು ಇದೆ ನೋಡಿ. ಮರಣ ಅವಭೃತ ಎರಡನ್ನೂ ಕೂಡ ಸಮಾನವಾಗಿ ಹೇಳಿದ್ದಲ್ಲ, ಇಲ್ಲೂ ಅಲ್ಲೂ ಎರಡೂ ಕಡೆಗಳಲ್ಲಿ, ಎರಡೂ ಶಾಖೆಗಳಲ್ಲಿ. ಅಂದರೆ ನೋಡಪ್ಪ, ಅದು ಯಾವುದೋ ಒಂದಂಶವನ್ನು ಸಮಾನವಾಗಿ ಹೇಳಿದ್ದಾರೆ. ನಾವು ಬೇಕಾದಷ್ಟು ಅಂಶವನ್ನ ಏನು
ವಿಲಕ್ಷಣವಾಗಿ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು, ಮೆಜಾರಿಟಿ. ಈ ಸಮಾನವಾಗಿ ಹೇಳತಕ್ಕಂಥದ್ದು ಕೇವಲ ಒಂದಂಶ, ವಿಲಕ್ಷಣವಾಗಿ ಹೇಳತಕ್ಕಂಥದ್ದು ಬೇಕಾದಷ್ಟು ಅಂಶ. ಆದ್ದರಿಂದ ಈವನ ಸಮಾನವಾಗಿ ಹೇಳಿರತಕ್ಕಂತಹ ಲಕ್ಷಣ ಧರ್ಮ ಅಂತ ಇದೆಯಲ್ಲ, ಅದು ಗೌಣನಯ. ಅದು ಬೇಕಾದಷ್ಟು ಬೇರೆ ಇದೆ. ಬರೀ ವರ್ಷ ಪೂರ್ತಿ ಅಥವಾ ಆಯುರ್ಮಾನ ಪೂರ್ತಿ ಬರೀ ಕೆಟ್ಟ ಕೆಲಸದಲ್ಲೇ ಕಳೆದು ಬಿಟ್ಟ. ಏನು ಅನ್ನೊಬ್ಬನ ಕೊಲೆ ಮಾಡೋದು, ಲೂಟಿ ಮಾಡೋದು, ಅವರು ದುಡ್ಡು ಹೊಡೆಯೋದು, ಇದು ಮಾಡೋದು ಎಲ್ಲ ಬೇಕಾ ಮಾಡಿಬಿಟ್ಟ. ಆದ್ರೆ ಏನ್ ಮಾಡಿದ್ದ, ಯಾವತ್ತೋ ಒಂದು ಟೈಮ್ ಬಂತು ಅವನಿಗೆ 60ನೇ ವರ್ಷ ಶಾಂತಿ ಅಂತ ಮಾಡ್ಕೊಂಡ. ಆವಾಗ ಏನ್ ಮಾಡ್ಬಿಟ್ಟ, ಒಂದ್ 10,000 ಜನಕ್ಕೆ ಊಟ ಹಾಕ್ಸ್ಬಿಟ್ಟ, ಅನ್ನದಾನ. ಚಂದ್ರ ಏನ್ ಮಾಡಿದಾನಲ್ಲಪ್ಪ, ಒಳ್ಳೆ ಕೆಲ್ಸನ. ಈಗ ಮಾಡಿದಾನೆ ಸ್ವಾಮಿ. 60 ವರ್ಷ ಬಂದ್ರೆ ಶಾಂತಿ ದಿವಸ ಒಂದ್ ದಿವಸ, ಇನ್ನು ಮಿಕ್ಕಿದ ಪೂರ್ತಿ ಆಯುರ್ಮಾನ ಅಯ್ಯೋ ಈ ತರ ಕಾಲ ಕಳೆದಿರೋದವನು. ಆದ್ದರಿಂದ ಅದು ಗೌಣ ಅದು ಅಂತ ಹೇಗೆ ತೀರ್ಮಾನ ಮಾಡ್ತೀವಲ್ಲ, ಅದೇ ತರ ಇಲ್ಲೂ ಕೂಡ ಅದು ಗೌಣ. ಆದ್ದರಿಂದ ಈ ಹೆಚ್ಚಿನ ಅಂಶಗಳಲ್ಲಿ ವಿಲಕ್ಷಣ ಕಂಡು ಬರುತ್ತಿರುವುದರಿಂದ ಇದು ಅನುಪಸಂಹಾರ್ಯ ಉಪಸಂಹಾರ್ಯವಲ್ಲ ಅಂತ ಹೇಳಿದ್ರು. ಈಗ ಈ ಒಂದು ಸೂತ್ರ ಇದೆಯಲ್ಲ, ಇದನ್ನಕ್ಕೆ ನಮಗೆ ಸ್ಥೂಲವಾಗಿ, ಇನ್ನು ಭಾಷ್ಯ ಇದೆ, ಅದನ್ನು ಬರುತ್ತೆ ನೋಡೋಣ. ಸ್ಥೂಲವಾಗಿ ನಮಗೆ ಇದು ಅರ್ಥ, ಇದು ಪುರುಷ ಯಜ್ಞ ಅಂತಂದ್ರೇನು, ಸವನಾದೇನು, ಯಾವ್ದ್ರ ಸಾಮ್ಯ ಇದೆ, ಯಾವ್ದಿದೆ ಅಂತೆಲ್ಲ ಗೊತ್ತಾಯ್ತು. ಈಗ ನಾವು ಈ ಶ್ಲೋಕ ಮಾಡಿದ್ದಾರಲ್ಲ ಪುಣ್ಯಾತ್ಮರು, ಆ ಶ್ಲೋಕವನ್ನ ನಾವು ಹೇಳ್ಕೊಂಡ್ರೆ, ಆ ಗಟ್ ಮಾಡ್ಬಿಟ್ರೆ ಇದರ ಪೂರ್ತಿ ಅರ್ಥ ನಮಗೆ ಗೊತ್ತಾಗುತ್ತೆ. ನೋಡಿ, 2 ಶ್ಲೋಕ ಮಾಡಿದ್ದಾರೆ ಇಲ್ಲಿ. ಒಂದರಲ್ಲಿ ವಿಷಯ, ಸಂಶಯ, ಪೂರ್ವಪಕ್ಷ, ಕೊನೆ ಇನ್ನೊಂದರಲ್ಲಿ ಸಿದ್ಧಾಂತ ಮಾಡಿದ್ದಾರೆ. ನೋಡೋಣ ಏನು. ಮೊಟ್ಟ ಮೊದಲು ಈ ವಿಷಯ, ಸಂಶಯ, ಪೂರ್ವಪಕ್ಷವನ್ನು ಹೇಳ್ತಾ ಇದ್ದಾರೆ. ಪುಂವಿದ್ಯೈಕಾ ವಿಭಿನ್ನಾವ ತೈತ್ತಿರೀಯಕ ತಾಂಡಿನೋ ತೈತ್ತಿರೀಯಕ ತಾಂಡಿನೋ ಮರಣಾವಭೃತತ್ವಾಚ ಸಾಮ್ಯಾದೇಕೇತಿ ಗಮ್ಯತೆ. ಇದು ವಿಷಯ, ಸಂಶಯ, ಪೂರ್ವಪಕ್ಷ ಇಷ್ಟನ್ನು ಅಡಕೆ ಮಾಡ್ತೇವೆ. ಪುಂವಿದ್ಯಾ ಇದು ವಿಷಯ. ಇದು ಪುಂವಿದ್ಯಾ ಅಂದ್ರೇನು, ಪುರುಷ ವಿದ್ಯಾ. ಪುಂಸಾಂ ವಿದ್ಯಾ ಪುಂವಿದ್ಯಾ. ಸರಿ, ಈ ಪುಂವಿದ್ಯಾ ಆಯ್ತು, ವಿಷಯ ಆಯ್ತಲ್ಲ. ಸಂಶಯ ಏನ್ ಬಂತು, ಏಕಾ ವಿಭಿನ್ನಾವ ಪುಂವಿದ್ಯೈಕಾ ವಿಭಿನ್ನಾವ. ಇದು ಒಂದೇನೋ ಅಥವಾ ಬೇರೆ ಬೇರೆ ಆಗಿದೆಯೋ? ಅಲ್ಲ ಸ್ವಾಮಿ, ಒಂದೇನಾ ಬೇರೆ ಬೇರೆ? ಎಲ್ಲಿ ಹೇಳಿದ್ದಾರೆ ಇದನ್ನ? 2 ಕಡೆ ಹೇಳಿದ್ದಾರಲ್ಲ. ಓ ಹೌದಪ್ಪ, 2 ಕಡೆ ಹೇಳಿದ್ದಾರೆ. ಎಲ್ಲಿ? ತೈತ್ತಿರಿ ಏಕತಾಂಡಿನೋ. ಅರ್ಥವಾಯ್ತು. ಈ ಪುಂವಿದ್ಯೆ, ಪುರುಷ ವಿದ್ಯೆ ಇದೆಯಲ್ಲ, ಅದು ತೈತ್ತಿರಿಯಕ ಮತ್ತೆ ತಾಂಡಿ ಪೈಂಗಿ ಶಾಖೆಗಳಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಏಕಾವ ವಿಭಿನ್ನವ, ಸಂಶಯ ಬಂತು. ಒಂದೆಯೋ ಅಥವಾ ಬೇರೆ ಬೇರೆಯೋ? ಒಂದೇ ಅಂದ್ರೆ ಉಪಸಂಹಾರ ಮಾಡಿಕೊಳ್ಬಹುದು, ಇಲ್ಲ ಭಿನ್ನ ಅಂದ್ರೆ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ. ಉಪಸಂಹಾರ ಮಾಡಿಕೊಳ್ಬೇಕೋ ಅಥವಾ ಬೇಡವೋ ಸಂಶಯ ಬಂದ್ಬಿಡ್ತು. ಪುಂವಿದ್ಯೈಕ ವಿಭಿನ್ನಾವ ತೈತ್ತಿರೀಯ ಕಥಾಂಡಿನೋ. ಇದಾರಿ, ಉಪಸಂಹಾರ ಮಾಡ್ಕೊಳ್ಬೇಕು. ಯಾತಕ್ಕೆ ನೋಡಿ, ಸಮಾನವಾದ ಅಂಶ ಹೇಳ್ಬಿಟ್ಟಿದ್ದಾರಲ್ಲ. ಮರಣಾವಭೃತತ್ವಾದಿ, ಮರಣ ಮತ್ತೆ ಅವಭೃತ ಮುಂತಾದವುಗಳಲ್ಲಿ ಸಾಮ್ಯವನ್ನು ಹೇಳಿದ್ದಾರೆ. ಮರಣಾವಭೃತತ್ವಾದಿ ಸಾಮ್ಯಾದೇಕೇತಿ ಗಮ್ಯತೆ. ಈ ಸಾಮ್ಯ ಇರೋದ್ರಿಂದ ಒಂದೇ ಅಂತ ನಾವು ತೀರ್ಮಾನ ಮಾಡಬಹುದು. ಒಂದೇ ತೀರ್ಮಾನ ಮಾಡಿದ ಮೇಲೆ ಎರಡರಲ್ಲೂ ಪರಸ್ಪರ ಉಪಸಂಹಾರವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ಬಿಟ್ಟ ಪೂರ್ವಪಕ್ಷ. ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಬಹುಧಾ ರೂಪ ಭೇದೇನ ಕಿಂಚಿತ್ ಸಾಮ್ಯಸ್ಯ ಬಾಧನಾತ್. ಇದು ನಿಯಮ. ಬಹುಧಾ ರೂಪ ಭೇದೇನ,
ರೂಪಭೇದಗಳು ಬಹಳವಾಗಿರುವಲ್ಲಿ ಕಿಂಚಿತ್ ಸಾಮ್ಯಸ್ಯ ಬಾಧನಾತ್, ಯಾವುದೋ ಒಂದಂಶದಲ್ಲಿ ಸಾಮ್ಯ ಇದ್ರೂ ಕೂಡ ಅದನ್ನ ಬಾಧನಾತು ಬಾಧ ಮಾಡಿಕೊಳ್ಳಬೇಕು. ಅದು ಗೌಣ, ಅದು ಅಲ್ಲ, ತೆಗೆದುಕೋಬಾರದು. ಬಹುಧಾ ರೂಪ ಭೇದೇನ ಕಿಂಚಿತ್ ಸಾಮ್ಯಸ್ಯ ಬಾಧನಾತ್. ಏನಾಯ್ತು? ತೀರ್ಮಾನ ಏನಾಯ್ತು? ನ ವಿದ್ಯೈಕ್ಯಂ ತೈತ್ತಿರಿಯೇ. ಆದ್ದರಿಂದ ನ ವಿದ್ಯೈಕ್ಯಂ ತೈತ್ತಿರಿಯೇ, ತೈತ್ತಿರಿಯದಲ್ಲಿ ತಾಂಡಿ ಪೈಂಗ್ಯಗಳು ಹೇಳಿರುವ ವಿದ್ಯೆಗಳಂತೆ ಐಕ್ಯವಿಲ್ಲ, ಒಂದೇ ಅಲ್ಲ ಅದು. ನ ವಿದ್ಯೈಕ್ಯಂ ತೈತ್ತಿರಿಯೇ ಬ್ರಹ್ಮ ವಿದ್ಯಾ ಪ್ರಶಂಸನಾತ್. ಇನ್ನೊಂದು ಅಂಶ ನಾನು ಹೇಳೋದು ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಶ್ಲೋಕ ನೋಡಿ, ಜ್ಞಾಪಕ ಒಂದಂಶ ನಾವು ಮರೆತರೂ ಕೂಡ ಜ್ಞಾಪಕ ಬಂದ್ಬಿಡ್ತೇವೆ ನೋಡಿ. ಈ ತಾಂಡಿ ಪೈಂಗ್ಯ ಶಾಖೆಯಲ್ಲಿ ಪುರುಷ ವಿದ್ಯೆಯನ್ನು ಹೇಳಿರ್ತಕ್ಕಂಥದ್ದು ಅಲ್ಲಿ ಬೇರೆ ಸಾಧನೆ ಅಭ್ಯುದಯ. ಆದರೆ ತೈತ್ತಿರಿ ಏಕದಲ್ಲಿ ಹೇಳಿರತಕ್ಕಂಥ ಪುರುಷ ವಿದ್ಯೆ ಬ್ರಹ್ಮ ವಿದ್ಯಾ ಪ್ರಶಂಸನಾತ್. ಬ್ರಹ್ಮ ವಿದ್ಯೆಯನ್ನು ಇಲ್ಲಿ ಬ್ರಹ್ಮ ವಿದ್ಯೆ ಹೇಳೋದಕ್ಕೋಸ್ಕರ ಬಂದಿರತಕ್ಕಂಥದ್ದು ತೈತ್ತಿರಿಯದಲ್ಲಿ. ಎಲ್ಲಿ ಇಂಥವೆಲ್ಲ ಮುಂದೆ ಹೇಳ್ತಾರೆ. ಹಾಗೆ ಅದರಲ್ಲೂ ವ್ಯತ್ಯಾಸ ಇದೆ. ಬ್ರಹ್ಮವಿದ್ಯಾ ಇಲ್ಲಿ ಬ್ರಹ್ಮವಿದ್ಯೆಯನ್ನು ಪ್ರಶಂಸೆ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ಅಲ್ಲಿ ಅಲ್ಲ ಅಂತ ಹೇಳಿ ಎರಡರಲ್ಲೂ ವ್ಯತ್ಯಾಸ ಅಂತ ಹೇಳ್ತಾರೆ. ಇದರ ಒಂದು ಭಾಷ್ಯ ಭಾಗವನ್ನ ಇಷ್ಟೂ ಕೂಡ ಈ ಒಂದು ಸೂತ್ರಕ್ಕೆ ನಾವು ಪೂರ್ವಭಾವಿಯಾಗಿ ತಿಳ್ಕೊಳ್ಬೇಕಾದ ಅಂಶಗಳು. ಈಗ ಭಾಷ್ಯ ಭಾಗ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಭಾಷ್ಯ ಭಾಗವನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ತಮಗೆಲ್ಲ